ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ಗುರುವಾರ ಗುರುಪೂರ್ಣಿಮೆ ದಿನದ ವೀಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ರಾತ್ರಿ ನಮ್ಮನೇಲಿ ಬ್ರಹ್ಮಕಮಲ ಆಗಿತ್ತು. ಸೊ ಆ ವಿಡಿಯೋನ ನಿಮ್ಮೊಟ್ಟಿಗೆ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಮೊಗ್ಗಾಗಿತ್ತು. ಎಲ್ಲ ಇಲ್ಲಿ ಮೈಸೂರಲ್ಲಿ ಮಳೆ ಇಲ್ದಿರೋ ಕಾರಣ ಎಲ್ಲ ಉದುರಿ ಹೋಗಿ ಕೊನೆಗೂ ಫೈನಲಿ ಒಂದು ಮಾತ್ರ ಹೂವಾಗಿದೆ. ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ. ಸೊ ಲಾಸ್ಟ್ ಇಯರಿಂದ ಮೇಲಿಟ್ಟಿದ್ದೆ ಟೆರೆಸ್ ಮೇಲೆ. ತುಂಬ ಬಿಸಿಲಿಗೆ ಹಾಳಾದಂಗೆ ಆಗಿದೆ ಗಿಡ. ಅದಕ್ಕೋಸ್ಕರ ಈ ಸಲ ಕೆಳಗಿಡಬೇಕು. ಈ ಸಲ ಅಂತೂ ಸಿಕ್ಕಾಪಟ್ಟೆ ಮೊಗ್ಗಾಗಿತ್ತು. ಏನೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗೋದು ಮೊಗ್ಗು ಕೆಳಗೆ ಬಿದ್ದು ಹೋಗೋದು ಆ ಥರ ಆಗ್ತಿತ್ತು. ಯಾಕಂದರೆ ಮೈಸೂರಲ್ಲಿ ಮಳೆ ಇರಲ್ಲಲ್ಲ, ಹಾಗಾಗಿ ಇದಕ್ಕೆ ಮಳೆ ತುಂಬ ಬೇಕು. ಸೊ ಅಂದಾಗೆ ಗುರುವಾರದ ವೀಡಿಯೋ ನಿಮ್ಮಟ್ಟೆ ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಮಠಕ್ಕೆ ಬಂದೆ. ಸೊ ಮಠ ನೋಡ್ತಾ ಇರ್ಬೋದು, ಫುಲ್ಲು ರಶ್ ಇತ್ತು. ನಾನು ಸಂಜೆ ಹೋಗಿದ್ದು, 4:15 ಟೈಮಿಂಗ್ಸಲ್ಲಿ ಹೋಗಿದ್ದು. ರಶ್ ಕಮ್ಮಿ ಇರುತ್ತೆ ಅಂತ ಹೇಳಿ. ಆದರೂ ನೋಡ್ತಾ ಇರ್ಬೋದು, ಸುಮಾರು ಜನ ರಶ್ಶೇ ಇತ್ತು. ಸುಮಾರು ಜನ ಇದ್ದರು. ನಾನು ನೋಡಿದ ಪ್ರಕಾರ ತುಂಬ ಸ್ಟೂಡೆಂಟ್ಗಳೇ ರಾಯರ ಮಠಕ್ಕೆ ಬಂದಾಗಿತ್ತು ಇವತ್ತಿನ ದಿನ ನಾನು ನೋಡಿದ ಹಾಗೆ. ಸೊ ಮಠದಲ್ಲಂತೂ ಹೇಳಿ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು, ಚೆನ್ನಾಗಿ ಮಾಡಿದರು. ಹಾಗೆ ದೀಪಾರಾಧನೆ ಮಾಡೋಣ ಅಂತ ಹೇಳಿ ಟೋಕನ್ ತೊಗೊಂಡು ದೀಪಾರಾಧನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ರಾಯರ ಬೃಂದಾವನನೂ ಅಷ್ಟೇ. ಸುಮಾರು ಜನ ಕೇಳ್ತಾಯಿದ್ರು, ಇದು ಎಲ್ಲಿ ಬರುತ್ತೆ ನಿಮಗೆ ಹೇಳಿ ಮೈಸೂರಲ್ಲಿ ಅಂತ ಹೇಳಿ. ಇದು ಶಾಂತಲಾ ಟಾಕೀಸ್ ಬರುತ್ತಲ್ವ ಮೈಸೂರಲ್ಲಿ, ಅಲ್ಲಿ ಬರುತ್ತೆ. ಇಲ್ಲ ವಿಶಾಲ್ ಇದೆಯಲ್ಲ, ವಿಶಾಲಿಂದ ಮೇಲ್ ರೋಡಲ್ಲಿ ಬಂದರು ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಇಲ್ಲಾಂದರೆ ಮರಿಮಲ್ಲಪ್ಪ ಸ್ಕೂಲ್ ಇದೆಯಲ್ಲ, ಅದ್ರ ಪಕ್ಕನೇ ಬರುವಂಥದ್ದು. ಸೊ ಲಾಸ್ಟ್ ಟೈಮ್ ಅಡ್ರೆಸ್ ಹೇಳಿ ಅಂತ ಹೇಳಿದರು. ಅದಕ್ಕೆ ಮರಿಮಲ್ಲಪ್ಪ ಸ್ಕೂಲ್ ಹತ್ರ ಬಂದರೆ ಅದ್ರ ಪಕ್ಕದಲ್ಲೇ ಇರೋದು, ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಮರಿಮಲ್ಲಪ್ಪ ಸ್ಕೂಲ್ ಎಲ್ಲರಿಗೂ ಗೊತ್ತಿರುವಂಥದ್ದು, ಗೊತ್ತಿಲ್ಲ ಅಂದರೆ ಲೊಕೇಶನ್ ಹಾಕ್ಕೊಂಡು ಬರ್ಬೋದು. ಸೊ ಅಲ್ಲಿ ಬಂದರೆ ನಂಜನಗೂಡು ನಂಜುಂಡೇಶ್ವರ ಶ್ರೀ ವಾದಿರಾಜ ಅವರ ಗುರುಮಠ ಅಂತೇಳಿ ರೋಡ್ ಸೈಡೇ ಇರುವಂಥದ್ದು. ಸೊ ಕಾಣುತ್ತೆ. ಸೊ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಾನು 3 ಸುತ್ತು ಹಾಕ್ಲಿಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ. ಹಾಗೆ ಒಂದು ದೀಪಾರಾಧನೆ ಮಾಡಿಕೊಂಡು ಈಗ ತೀರ್ಥ ಸೇವೆಗೆ ಬಂದೆ. ತೀರ್ಥ ಮತ್ತು ಮಂತ್ರಾಕ್ಷತೆ ತಗೊಂಡು ಆಚೆ ಬಂದು ರಾಯರನ್ನ ತೂಗಬೇಕಿತ್ತು. ಸೊ ಲಾಸ್ಟ್ ಟೈಮು ನನಗೆ ರಾಯರ ತೂಗೋ ಅವಕಾಶ ಸಿಕ್ಕಿಲ್ಲ, ಯಾಕಂದರೆ ಸುಮಾರು ರಶ್ ಇತ್ತು. ಹಾಗಾಗಿ ಇವತ್ತು ಸಂಜೆಗೆ ಬಂದೆ ನಾನು. ಸೊ ರಾಯರನ್ನ ತೂಗಲೇಬೇಕು ಅಂತೇಳಿ ನನ್ನ ಹಸ್ತದಿಂದ ರಾಯರನ್ನ ತೂಗಿದ್ದು ಏನೋ ಒಂಥರ ಖುಷಿ ಆಯಿತು, ಸಮಾಧಾನ ಆಯಿತು. ಅಲ್ಲಿ ತುಂಬ ರಶ್. ಏನಂದರೆ ಇಲ್ಲಿ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಬಿಡ್ತಾ ಇರ್ತಾರೆ. ಸೊ ಬೇರೆಯವ್ರು ಯಾರಾದರೂ ಹೋದ್ರು ಅಂದರೆ ಬಿಡಲ್ಲ. ಆ ಥರ ಸ್ವಲ್ಪ ಏನು ಹೇಳ್ತಾರೆ, ಭೇದ ಭಾವಗಳು ಜಾಸ್ತಿ ಇದೆ. ಅದ್ರ ಮಧ್ಯೆನೂ ನಾನು ಹೋಗಿ ತೂಗಿದೆ. ಸೊ ತುಂಬ ಖುಷಿಯಾಯಿತು. ಅಲ್ಲಿಂದ ಊಟಕ್ಕೆ ಲಾಸ್ಟ್ ಟೈಮ್ ನಂಗೆ ಊಟನೂ ಸಿಕ್ಕಿರಲಿಲ್ಲ, ಈ ಸಲ ಊಟನೂ ಸಿಕ್ಕಿತ್ತು. ಸೊ ಊಟದ ಕಡೆ ಬಂದರೆ ಸ್ವಲ್ಪ ಬೇಜಾರು ಆಯಿತು, ಯಾಕಂದರೆ ಅನ್ನ ಎಲ್ಲ ಆ ಥರ ಚೆಲ್ಲಿದ್ರು. ಸ್ವಲ್ಪ ಹಾಕ್ಕೊಳ್ಳೋರು ಅಷ್ಟೇ ಸ್ವಲ್ಪ ನೋಡಿ ಮಾಡಿ ಹಾಕ್ಕೋಬೇಕಾಗತ್ತೆ, ಬಡಿಸೋರು ಅಷ್ಟೇ ಸ್ವಲ್ಪ ನಿಧಾನವಾಗಿ ಬಡಿಸ್ಬೇಕಾಗತ್ತೆ. 5 ನಿಮಿಷ ತಡ ಆದರೂ ಪರವಾಗಿಲ್ಲ, ನಿಧಾನವಾಗಿ ಬಡಿಸ್ಬೇಕಾಗತ್ತೆ. ಜನರು ಹಾಗೆ ಅಪ್ಡೇಟ್ ಮಾಡಬಾರ್ದು ಅಂತೇಳಿ ಅಲ್ಲಿಂದ ನಾನು ಬಂದಿದ್ದೆ ನಮ್ಮ ಕೇರಳ ಮಾರ್ಕೆಟ್ಗೆ ಹೂ ತೊಗೊಳ್ಳೋಣ ಅಂತ. ನಾಳೆ ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಕೇರಳ ಮಾರ್ಕೆಟ್ ಬಂತಂದರೆ ಮಠ ಏನು ಹೇಳ್ತೀರ, ಅಲ್ಲಿಂದ ಇಲ್ಲಿ ಡಬಲ್ ರಶ್ ಇತ್ತು. ಸೊ ಎಷ್ಟೇ ರಶ್ ಇದ್ದರೂ ಅಲ್ಲಿ ಸಂಧಿ ದಿಂಡಿ ನುಗ್ಗಿ ಹೂ ತಗೊಳ್ಳೋದೇ ಏನೋ ಒಂಥರ ಮಾತ್ರ. ಹೂವಿನ ಮಾರ್ಕೆಟ್ ನೋಡೋದು ಏನೋ ಒಂಥರ ಖುಷಿ. ಆಷಾಢ ಟೈಮಲ್ಲಿ, ಶ್ರಾವಣ ಟೈಮಲ್ಲಿ, ಅಥವಾ ನಮ್ಮ ಮೈಸೂರು ದಸರಾ ಟೈಮಲ್ಲಿ. ಸೊ ಖುಷಿ ಅನಿಸ್ತು. ಸೊ ಬಿಡಿ ಹೂವೇ ತೊಗೊಂಡು ನಾನು ಕಟ್ಟುವಂಥದ್ದು, ಮಾರಿಗಂತೂ ತೊಗೊಳ್ಳೋಕ್ಕೆ ಇಲ್ಲ, ಯಾಕಂದರೆ ಅಷ್ಟೊಂದು ರೇಟು. ಬಿಡಿ ಹೂ 1/4 kgಗೆ 70 ರೂಪಾಯಿ ಹೇಳಿದ್ರು ಮಾರಲೆ. ವೆರೈಟಿ ಹೂ ಇತ್ತು. ಹಾಗೆ ಹಾರಗಳು ಮಾಡ್ತಾಯಿರ್ತಾರೆ ಇಲ್ಲಿ, ಯಾಕಂದರೆ ಚಾಮುಂಡಿ ಅಮ್ಮನ ಕೂರಿಸ್ಬಿಟ್ಟು ಅನ್ನ ಸಂತರ್ಪಣೆ ಮಾಡ್ತಾರೆ ಹೇಳಿದರು. ಅದಕ್ಕೋಸ್ಕರ ಹಾರಗಳೆಲ್ಲ ಆರ್ಡ್ರ್ ಕೊಟ್ಟಿರ್ತಾರೆ. ಹಾರಗಳು ನೋಡೋದೇ ಚೆಂದ. ಒಂದಿಷ್ಟು ವೀಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ ನನಗೆ. ಹಿಂಗಾರ ತಗೊಬರ್ರಿ ನಮ್ಮ ಬಾವಂದು. रुपये से हमें बनने का है जब जल्दी
ನಮಗೆ ದಿನ ಹೂ ಕೊಡೋರು ಡಬಲ್ ರೇಟ್. ಅಲ್ಲಿಂದ ಬಂದಿದ್ದೆ ನಾನು ತರಕಾರಿ ತೊಗೊಳ್ಳೋಣ ಅಂತ ಹೇಳಿ. ಇದಿಷ್ಟು ನನ್ನ ಗುರುವಾರದ ಕತೆ ಆಗಿತ್ತು. ವಿಡಿಯೋ ಏನನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫುಲ್ಲು ಮೈಸೂರು KR ಮಾರ್ಕೆಟು ಮತ್ತು ಫ್ಲವರ್ ಮಾರ್ಕೆಟೆಲ್ಲ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಸಾಕಾಗೋಗಿತ್ತು ನನಗಂತೂ. ಮಠದಲ್ಲೂ ಅಷ್ಟೇ ರಶ್ ಇತ್ತು. ಸೊ ಇಲ್ಲಿ ಬಂದು ರೆಗ್ಯುಲರಾಗಿ ನಾನು ಈರುಳ್ಳಿ ತಗೊಳ್ಳುವಂಥದ್ದು. ಅವ್ರದ್ದು ವಿಡಿಯೋ ಮಾಡ್ತಾಯಿದ್ದೆ, ಅವ್ರು ನಗಾಡ್ತಾಯಿದ್ರು. ಸೊ ಇದಿಷ್ಟು ನನ್ನ ಕತೆ ನಿಮ್ಮ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.